ಇಂಥ ಕಾಲದಲ್ಲಿ ಬಸವಣ್ಣವರು 900 ವರ್ಷಗಳು ಇನ್ನೇನು 1000 ವರ್ಷಕ್ಕೆ ಬರ್ತಾ ಇದ್ದಾರೆ ಅಂಥ ಮಹಾನುಭಾವರನ್ನು ಇಡೀ ಜಗತ್ತು ಇಡೀ ವಿಶ್ವ ಎಲ್ಲರೂ ಸ್ಮರಣೆ ಮಾಡ್ತಕ್ಕಂಥದ್ದು. ಅಕ್ಷಯ ತೃತೀಯ ಅಂತಂದರೆ ಅವರು ಜನನವಾಗಿರ್ತಕ್ಕಂಥ ಶ್ರೇಷ್ಠವಾದ ಕಾಲ. ಅಂಥ ಕಾಲಕ್ಕೆ ಅಕ್ಷಯ ತೃತೀಯ ಅಂತೇವೆ. ಇವತ್ತು ಯಾವುದೇ ಕಾರ್ಯಕ್ರಮಗಳು ಶುಭ ಕಾರ್ಯಕ್ರಮಗಳು ಮಾಡಬೇಕು ಅಂತಂದ್ರೂ ಇಡೀ ಬರೇ ಒಂದು ಸಮಾಜ ಮಾಡ್ತಕ್ಕಂಥದ್ದಲ್ಲ, ಇಡೀ ಜಗತ್ತು ಇಡೀ ನಾಡಿನೊಳಗೆಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯದಲ್ಲಿ ಹೇಳೋಕ್ಕಾಗಲ್ಲ, ಇಡೀ ಕರ್ನಾಟಕದಲ್ಲಿ ಅಕ್ಷಯ ತೃತೀಯ ಅಂತಂದರೆ ಪವಿತ್ರವಾದ ದಿವಸ. ಬಸವಣ್ಣನವರು ಜನನವಾಗಿರ್ತಕ್ಕಂಥದ್ದು ಯಾವುದೊಂದು ಏನನ್ನೂ ನೋಡಿದಲೇ ಕಾರ್ಯಕ್ರಮಗಳು ಮಾಡಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಮೇತ ಮನಗಂಡಿದ್ದೀವಿ. ನಾವೆಲ್ಲ ಮನಸ್ಸಿನೊಳಗೆ ಒಪ್ಕೊಂಡಿದ್ದೀವಿ. ಬಸವಣ್ಣನವರನ್ನು ಮನದೊಳಗೆ ಕಾಣ್ತಕ್ಕಂಥದ್ದು. ಗಾಳಿ ಎಂಬುದು ಸಂಸಾರವೆಂಬುದು ಗಾಳಿಯ ಸೊಡರು, ಗಾಳಿಯ ಸೊಡರು. ಈ ಸಂಸಾರದಲ್ಲಿರ್ತಕ್ಕಂಥವ್ರು ಈ ಗಾಳಿಯ ಸೊಡರು ಅಂದರೆ ಗಾಳಿ ದೀಪ ಹಚ್ಚಿಟ್ಟಿದ್ದೀವಿ, ಯಾವಾಗ ಹೇಗೆ ಗಾಳಿ ಬಂದು ಅದನ್ನು ಕೊಚ್ಕೊಂಡು ಹೋಗ್ಬಿಡ್ತೋ ಗೊತ್ತಿಲ್ಲ. ಹಾಗೆ ಈ ಸಂಸಾರ ಅಂತಕ್ಕಂಥದ್ದು, ಮನುಷ್ಯ ಜನ್ಮ ಅಂತಕ್ಕಂಥದ್ದು. ಈ ಜಗತ್ತಿನಲ್ಲಿ ಹೆಣ್ಣು ಕೊಡುವವರು ಉಂಟು, ಮಣ್ಣು ಕೊಡುವವರು ಉಂಟು, ಹೊನ್ನು ಕೊಡುವವರು ಉಂಟು. ಆದರೆ ಬದುಕಿಗೆ ಬಣ್ಣ ಕೊಡುವವರು, ಬದುಕಿಗೆ ಕಣ್ಣು ಕೊಡುವವರು, ಕಷ್ಟದಲ್ಲಿದ್ದಾಗ ಬೆನ್ನು ಕೊಡುವವರು ಏಕಮಾತ್ರ ಗುರು ಅಂದರೆ ಅದು ಬಸವಣ್ಣವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ವಿಶ್ವಗುರು ಬಸವಣ್ಣವರು ಇಡೀ ಪ್ರಪಂಚಕ್ಕೆ ಬೇಕಾದಂಥ ಹೊಸ ಹೊಸ ಪರಂಪರೆಯನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಯಾವುದೋ 2-3 ಶತಮಾನಗಳಿಗೆ ಒಬ್ಬರು ಮಾತ್ರ ಒಂದು ಹೊಸ ಪರಂಪರೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಪರಂಪರೆಯನ್ನು ಸೃಷ್ಟಿ ಮಾಡೋರು ಒಬ್ಬರು, ಪರಂಪರೆಯನ್ನು ಆಚರಿಸಿರ್ತಕ್ಕಂಥವ್ರು ನಾವೆಲ್ಲರೂ. ಹಾಗಾಗಿ ಬಸವಣ್ಣನವರು ಎಂಥ ಪರಂಪರೆಯನ್ನು ಕೊಟ್ಟರು ಅಂದರೆ, ಮನುಷ್ಯರಾಗಿ ಹುಟ್ಟಿ ಮಹಾದೇವನಾಗಿ ಹೋಗಬಹುದು ಅನ್ನೋಂಥ ಪರಂಪರೆಯನ್ನು ಬಸವಣ್ಣವರು ಕೊಟ್ಟಿದ್ದಾರೆ. ಹಾಗಾಗಿ ಬಸವಣ್ಣವರು ಇಡೀ ವಿಶ್ವಕ್ಕೆ ಇವತ್ತು ಸಂಸ್ಕೃತಿಗ ನಾಯಕರಾಗಿದ್ದಾರೆ. ಸಂಸ್ಕೃತಿ ನಾಯಕ ಅಂದರೆ ಒಂದು ಕಡೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಸಂಸ್ಕೃತಿಯನ್ನು ಕೂಡ ಬಸವಣ್ಣವರು ಕೊಟ್ಟಿದ್ದಾರೆ. ಅಂಥ ಒಂದು ಮಹಾನ್ ನಾಯಕನ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಆಚರಿಸ್ತಾ ಇರೋದು ತುಂಬ ಖುಷಿಯಾಗ್ತದೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.